ನಮಸ್ತೆ. ನಾನು ಎಸ್ ಕೆ ಕುಪ್ಪ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೇನೆ. ಒಂದು ಕುರ್ಚಿಯ ಹಿಂದೆ ಅನೇಕ ಕುರ್ಚಿಯಲ್ಲದ ಸಂಗತಿಗಳಿವೆ. ಉದಾಹರಣೆಗೆ ಹೇಳೋದಾದರೆ, ಕಾಡು, ಮರಗಳು, ಬಡಗಿ, ಆತನ ಬಳಿ ಇರುವ ಉಳಿ, ಮೊಳೆಗಳು, ಈಗ ಪಟ್ಟಿ ಬೆಳೆಯುತ್ತಾ ಹೋಗುತ್ತೆ. ಇವೆಲ್ಲ ಕೂಡಿ ಕುರ್ಚಿ ಆಗುತ್ತೆ. ಹೀಗಾಗಿ ಕುರ್ಚಿಯನ್ನು ನೋಡುವುದೆಂದರೆ ಇಡೀ ವಿಶ್ವವನ್ನೇ ನೋಡಿದೆ ಅನ್ನುವುದೆಂದರ್ಥ. ಒಂದು ಮಗುವಿನ ಹಿಂದೆ ಮಗುವಲ್ಲದ ಅನೇಕ ಅಂಶಗಳಿವೆ. ಉದಾಹರಣೆಗೆ ಅಜ್ಜ, ಅಜ್ಜಿ, ತಂದೆ, ತಾಯಿ, ಅಜ್ಜಿ ಮನೆ, ಶಾಲೆ, ಆಟದ ಮೈದಾನ, ಆಟಿಕೆಗಳು, ಶಿಕ್ಷಕರು, ಹೀಗೆ ಒಂದರ ಹಿಂದೆ ಒಂದರಂತೆ ಅನೇಕ ಕೊಂಡಿಗಳು ತೆಗೆದುಕೊಳ್ಳುತ್ತವೆ. ಹೀಗಾಗಿ ಒಂದು ಮಗುವನ್ನು ನೋಡುವುದು ಎಂದರೆ ಇಡೀ ಬ್ರಹ್ಮಾಂಡವನ್ನೇ ನೋಡುವುದು ಎಂದರ್ಥ. ಈ ಬ್ರಹ್ಮಾಂಡದಲ್ಲಿ ಒಂದು ಬಗೆಯ ಮುಗ್ಧತೆ ಇದೆ, ಸರಳತೆಯೂ ಇದೆ. ಪ್ರಕೃತಿ ಎಂದು ನಮಗೆ ಕೃತಕವಾಗಿ ಕಾಣುವುದಿಲ್ಲ. ಅಲ್ಲಿ ಮೂಡಿರುವುದು ಬರೀ ಸಹಜತೆ ಮಾತ್ರ. ಮಗು ಹಾಗೆ ಅಲ್ವೇ? ಮಗುವಿನಲ್ಲಿ ಮುಗ್ಧತೆ ಇರುವುದರಿಂದ ಅದು ಎಲ್ಲರಿಗೂ ಸೇರುತ್ತೆ. ಅಪರಿಚಿತರು ಮಗುವನ್ನು ನೋಡಿ ನಗುತ್ತಾರೆ, ಕೈ ಬೀಸಿ ಟಾಟಾ ಮಾಡುತ್ತಾರೆ. ಹಾಗೆ ನಕ್ಕವರ ವಯಸ್ಸಿಗೆ ಅನುಗುಣವಾಗಿ ತಾಯಿ ಅಂಕಲ್ಗೆ ಬೈ ಬಾಯ್ ಹೇಳು, ಅಜ್ಜನಿಗೊಂದು ಫ್ಲೈಯಿಂಗ್ ಕಿಸ್ ಕೊಡು ಎಂದು ಮಗುವಿಗೆ ಮಾರ್ಗದರ್ಶನವನ್ನು ಮಾಡುತ್ತಾಳೆ. ಮಗುವಿನೆದುರು ತೀರಾ ಅಪರಿಚಿತನೊಬ್ಬ ಅಜ್ಜನಾಗುವುದು ಹೇಗೆ? ಈ ರೀತಿ ಅಜ್ಜನಾದ ಆ ಕ್ಷಣ ತಮ್ಮ ಮೊಮ್ಮಗಳನ್ನು ನೆನಪಿಸಿಕೊಂಡು ಪುಲಕಿತನಾಗುವುದು ಹೇಗೆ ಇದೆ? ಮಗುವೊಂದು ಪ್ರತಿದಿನ ಯಾವ ಕಾರಣವೂ ಇಲ್ಲದೆ 100 ಬಾರಿ ನಗುತ್ತೆ. ನಗುವುದಕ್ಕೆ ಮಗುವಿಗೆ ಯಾವ ಕಾರಣವೂ ಬೇಡ. ಬೆಳೆದು ದೊಡ್ಡವರಾದವರು ಹಾಗಲ್ಲ. ನಾವು ವಿನಾಕಾರಣ ನಗುವುದೇ ಇಲ್ಲ. ಕಾರಣವಿದ್ದಾಗಲೂ ನಗದವರು ನಮ್ಮ ಮುಂದೆ ಇಲ್ವೇ? ಹೆಚ್ಚು ಓದಿದವರು, ಬುದ್ಧಿವಂತರು ನಗುವಿನಿಂದ ದೂರ ಹೋಗುವುದರಿಂದ ಮಗುತನದ ಮುದುಡಿ ಅವರಲ್ಲಿ ಹೋಗುತ್ತೆ. ಮಗುತನ ನಾವು ಸಹಜವಾಗಿಷ್ಟು ಇದ್ದಷ್ಟು ಹೊತ್ತು ಮಗು ಆಗಿರುತ್ತೆ. ದಿನದ 24 ಗಂಟೆಗಳಲ್ಲಿ ಎಚ್ಚರದ ಸ್ಥಿತಿಯಲ್ಲಿ ನಾವು ಇರುವುದು 15-16 ಗಂಟೆಗಳು ಮಾತ್ರ. ಈ 16 ಗಂಟೆಗಳಲ್ಲಿ 16 ನಿಮಿಷವಾದರೂ ನಾವು ಮಗುವಿನ ಮನಸ್ಥಿತಿಯಲ್ಲಿದ್ದರೆ ಮನಸ್ಸು ನಿರ್ಮಲವಾಗುತ್ತೆ. ಅಂದರೆ ಪ್ರತಿ ಗಂಟೆಯಲ್ಲಿ 1 ನಿಮಿಷವಾದರೂ ಮಗು ಆಗೋಣ. ಮುಂದೆ 1 ನಿಮಿಷ 2 ಆಗಬಹುದು, 10 ಆಗಬಹುದು. ಒಂದು ಬದುಕಿನ ಹಿಂದೆ ಬದುಕಲ್ಲದ ಅನೇಕ ಸಂಗತಿಗಳಿವೆ. ಅಳು, ನಗು, ಸಂಬಂಧಗಳು, ಮನೆ, ಅಂಗಳ, ಬಾವಿಕಟ್ಟೆ, ತೆಂಗಿನ ತೋಟ, ಮರ, ತುಳಸಿ ಕಟ್ಟೆ ಇತ್ಯಾದಿ. ಬದುಕು ಇಡಿಯಾಗಲು ಇವೆಲ್ಲ ಬೇಕು. ಒಂದು ಬದುಕನ್ನು ನೋಡಿದಾಗ ಆಕಾಶವನ್ನು ನೋಡಿದ ಹಾಗೆ ಅನಿಸಬೇಕು. ಆಕಾಶದಲ್ಲಿ ಆಳತರುವ ಮೋಡಗಳು ಇವೆ. ಸುಮ್ಮನೆ ಸುಳಿದಾಡಿ ಸುದ್ದಿ ಮಾಡದೆ ಮರೆಯಾಗುವ ಮುಗಿಲುಗಳಿವೆ. ಆಕಾಶದಲ್ಲಿ ಸೂರ್ಯಚಂದ್ರರಂತೆ ನಕ್ಷತ್ರಗಳು ಇರುತ್ತೆ. ಅತ್ಯಂತ ಶುಭ್ರವಾದ ನೀಲಿ ಆಕಾಶದಲ್ಲೂ ಒಂದು ಬಿಳಿ ಮೋಡದ ತುಣುಕು ಇಳುಕುತ್ತಲೇ ಇರುತ್ತೆ. ಇವೆಲ್ಲ ಇದ್ದರೆ ಆಗಸ. ಇವನ್ನೆಲ್ಲ ಕಳೆಯುತ್ತಾ ಹೋದರೆ ಏನು ಉಳಿಯದೆ ಆಯಾಸ ಆಗಬಹುದು. ನಮಗೊಂದು ಭ್ರಮೆ ಇದೆ, ಆಕಾಶ ನಮ್ಮಿಂದ ದೂರ ಇದೆ, ತುಂಬ ದೂರ ಇದೆ ಎಂದು, ಎತ್ತರದಲ್ಲಿದೆ ಎಂದು. ಅದು ಭ್ರಮೆ. ನಿಜ ಹೇಳಬೇಕಂದ್ರೆ ಆಕಾಶ ನಮ್ಮ ಹತ್ತಿರದಲ್ಲೇ ಇದೆ. ನೆಲದ ಮೇಲೆ ಪಾದ ಊರಿ ನಿಂತಿರುವ ನಮ್ಮ ಶರೀರವಿರುವುದು ಆಕಾಶದಲ್ಲೇ. ಆಕಾಶದ ಒಂದು ಭಾಗ ನಾವು. ಉಸಿರೆಳೆದಡುಕೊಟ್ಟ 2 ಕೈಗಳನ್ನು ಮೇಲಕ್ಕೆ ಚಾಚುವಾಗ ಸಿಗುವುದು ಆಕಾಶವೇ. ಅಷ್ಟೇ ಅಲ್ಲ, ನಮ್ಮೊಳಗೂ ಒಂದು ಆಕಾಶವಿದೆ ಮತ್ತು ಅಲ್ಲೂ ನಕ್ಷತ್ರ ಮಂಡಲ ಇದೆ. ಆಕಾಶ ಇದಕ್ಕಿಂತ ಹೆಚ್ಚು ಹತ್ತಿರವಾಗುವುದು ಸಾಧ್ಯವೇ ಇಲ್ಲ. ನಮ್ಮೊಳಗೆ ಸೂರ್ಯೋದಯ, ಸೂರ್ಯಾಸ್ತದ, ನಮ್ಮೊಳಗೂ ಬೆಳದಿಂಗಳಿದೆ, ಅಮಾವಾಸ್ಯೆಯೂ ಇದೆ. ಬೆಳಕಾಗುವುದೋ ಕತ್ತಲಾಗುವುದೋ ನಮ್ಮ ಗಮನಕ್ಕೆ ಬಿಟ್ಟ ವಿಷಯ. ನಾವು ಮನಸ್ಸು ಮಾಡಿದರೆ ಬೆಳಕಿನ ಪುಂಜವಾಗಬಹುದು ಅಥವಾ ಕತ್ತಲೆಯ ಪಂಜರವಾಗಬಹುದು. ಆಯ್ಕೆ ನಮ್ಮದು.
ಬದುಕು ನಮ್ಮದೇ ಅಲ್ವೇ, ನಗಲು ಬೇಕು ಎನ್ನುವವರಿಗೆ 100 ಕಾರಣಗಳು ಸಿಗುತ್ತೆ. ನಮಗೆ ನಿಮಗೆ ಒಂದಾದರೂ ಸಿಗದೆ ಹೋಗಬಹುದೇ? ಇದು H.S. ರಮೇಶ್ ಕೆದಿಲಾಯ್ ಅನ್ನೋರು ಬರೆದಂಥ ಒಂದು ಲೇಖನದಿಂದ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಅದ್ರ ಜೊತೆಗೆ ಕಲ್ಚರಿಂಗ್ ದ ಮೈಂಡ್, ಮನಸ್ಸಿಗೆ ಸಂಸ್ಕಾರ ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನು ಮಾಡುತ್ತೆ. ನಿತ್ಯ ಬೆಳಿಗ್ಗೆ 6ರಿಂದ 7, ಸಂಜೆ 6ರಿಂದ 7. ಸೊ ಆಫ್ಲೈನ್ ಆನ್ಲೈನ್ ನಮ್ಮ ಯೋಗ ವರ್ಗಗಳು ನಡೆಯುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟ್, ಅದಕ್ಕೆ ಸದಸ್ಯರಾಗಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.